2028 मध्ये होणाऱ्या राज्य विधानसभा निवडणुकीत JCB पक्षामार्फत निवडणूक लढवून 143 जागांचे बहुमत मिळवून मीच राज्याचा मुख्यमंत्री होणार असल्याचा विश्वास आमदार बसनगौडा पाटील यत्नाळ यांनी व्यक्त केला. अथणी येथील भोजराज क्रीडांगणात छत्रपती शिवाजी महाराजांच्या पुतळा अनावरण समारंभात सहभागी होऊन ते बोलत होते. भारत हिंदू राष्ट्र म्हणून टिकून राहायचा असेल तर छत्रपती शिवाजी महाराज आणि महाराणा प्रताप यांच्यासारखे शासन आवश्यक आहे. सत्ताधारी पक्ष असो वा विरोधी पक्ष, मी सत्य ते सांगतो, त्यामुळेच माझी विधाने वादग्रस्त ठरतात असे त्यांनी सांगितले. ಮರಾಠಿ ಭಾಷೆಯು ಮರಾಠಿಗರು ಕನ್ನಡದ ನಾಡಿನ ನಮ್ಮೆಲ್ಲರ ಸಹೋದರರ ಸೇರಿ ಬಂಧುಗಳೇ, ಅವತ್ತೇನೋ ಮರಾಠ ನಿಗಮ ಆಗಿದ್ದ ಕಾರಣ ಇವತ್ತು ಅದರ ಅಧ್ಯಕ್ಷ ಆಗಿದ್ದ ಕಾರಣ MLC ಆಗಿದ್ದ ಕಾರಣ ಯಾರು ಅನ್ನೋದು ಇಡೀ ರಾಜ್ಯದ ಮರಾಠ ಸಮಾಜ ಗೊತ್ತು. ಅದಕ್ಕೆ ನಮ್ಮ ಮೊಳೆಯವರು ಮೊದಲವರು ಅಧ್ಯಕ್ಷ ಆದ್ಮೇಲೆ ಫಸ್ಟ್ ನನಗೆ ಫೋನ್ ಮಾಡೋದು, ಯತ್ನಾಳ ನೀವು ಮಾತಾಡಿದ್ರಿಂದ ನಾ ಅಧ್ಯಕ್ಷ ಆದೆ, ಇವತ್ತು MLC ಆದೆ. ಯಾಕೆ ಬಿಡೆ ಹಾಕಿರ್ಬೇಕು, ಏನ್ ಇವರೇನ್ ಮಾಡಂಗದ ಹೊರಗೆ ಹಾಕ್ತಾರೆ 6 ವರ್ಷ. ಮತ್ತೆ ಇಲೆಕ್ಷನ್ 6 ತಿಂಗಳಿದ್ದಾಗ ಯತ್ನಾಳ ಎಲ್ಲಿ ಕಾಣ ಯತ್ನಾಳ ಭಾಷಣ ಹೋಗು. ಈ ಸಲ ಪಕ್ಷಕ್ಕೆ ಭಾಷಣ ಮಾಡೋದಿಲ್ಲ ಲಕ್ಷ್ಮಣ ಹೋಗ್ತೀನಿ, JCB ಚಾಲು ಮಾಡ್ತೀನಿ, ಗಣಪತಿ ಮೇಲೆ ಕಲ್ಲು ಹೋಗಿದ್ರೆ ಡಮ್ಮೆ, ಶಿವಾಜಿ ಮಹಾರಾಜರ ಮೆರವಣಿಗೆ ಮಾಡಿ ಏನಾರು ಮಾಡಿದ್ರೆ ಡಮ್ಮೆ, ರಾಮನ ಬಗ್ಗೆ ಏನಾರು ಪಾಯಿಂಟ್ ಅಂದ್ರೆ ಡಮ್ಮೆ. ನೀವು ಎಷ್ಟು ಅಭಿವೃದ್ಧಿ ಮಾಡ್ರಿ ಏನ್ ಮಾಡ್ರಿ ಬೇಕಾದ್ರೆ ಜನರಿಗೆ ಮೊದಲು ನಮ್ಮತನ ಉಳಿಸಬೇಕು, ನಮ್ಮ ಶಿವಾಜಿ ಮಹಾರಾಜ ಉಳಿಬೇಕಾದ್ರೆ ನಾವೆಲ್ಲ ಕೈಯಾಗಿ ಹೋಗ್ಬೇಕಾದ್ರೆ ಕಠಿಣ ಐತಿ ದೇಶದಾಗ. ನಾವು ಯೋಗಿ ಆದಿತ್ಯನಾಥ್ ಆಗ್ಬೇಕಾದಂತ ಕರ್ನಾಟಕ ನಮ್ಮತನ, ನಮ್ಮ ಸಂಸ್ಕೃತಿ, ಭಾರತ ಮಾತೆ ಛತ್ರಪತಿ ಶಿವಾಜಿ ಮಹಾರಾಜರು ಹೇಳಿದ್ರು ನಮ್ಮ ದೇಶಪಾಂಡೆ ಗುರು, अगर शिवाजी न होता तो सबका सुनना. ಬಸನಗೌಡ ಪಾಟೀಲ್ ಇರ್ತಿದ್ದಲ್ಲ, ಬಸೀರಮ್ಮದ ಪಾಟೀಲ್ ಧರ್ಮಸಿಂಗ ಸಾಹೇಬರು ನಾವು ಕೂಡಿ ಬಿಜಾಪುರನಾಗ ಒಂದು ಜುಮಾ ಮಸೀದಿ ಏರಿಯಾದಾಗ ಒಂದು ರೋಡ್ ಮಾಡಿದ್ವಿ. ಅದಕ್ಕೆ ಹೆಸರೇನು ಇಟ್ಟುಕೊಡ್ತದ महाराणा प्रताप शिव महाराज. ಧರ್ಮಸಿಂಗ್ ಸಾಹೇಬ್ ಅವರು ಲೋಕೋಪಯೋಗಿ ಸಚಿವರಿದ್ರು, ನಾ MLA ಜನ ಸಣ್ಣ ಹುಡುಗಿದ್ದಾನೆ. ಬಂಧುಗಳೇ, ನಮ್ಮ ರಕ್ತದಲ್ಲಿ ಶಿವಾಜಿ ಮಹಾರಾಜರು ಬಿಟ್ಟರೆ ನಮ್ಗೆ ಏನೋ ಇತಿಹಾಸನೇ ಇಲ್ಲ. ಶಿವಾಜಿ ಮಹಾರಾಜರದು ಕರ್ನಾಟಕ ಬಹಳ ಸಂಬಂಧ ಇದೆ. ಎಷ್ಟೋ ಮಂದಿ ಲಿಂಗಾಯತರಿಗೆ, ಶಿವಾಜಿ ಮಹಾರಾಜರಿಗೆ, ಅಂಬೇಡ್ಕರ್ ದಲಿತರು ಲಿಂಕ್ ಹರಿವಾರಿ ಮಾಡ್ತಾರೆ. ಆದರೆ ಈ ದೇಶದಲ್ಲಿ ಮೊದಲ ಮೀಸಲಾತಿ ಕೊಟ್ಟಂತ, ಮೊದಲ ದಲಿತರಿಗೆ ಅಸ್ಪೃಶ್ಯತರಾಗಿ ಹಾಸ್ಟೆಲ್ ಮಾಡುವಂತ ಯಾವ್ದಾದ್ರು ಒಂದು ವಂಶ ಇದ್ರೆ ಅದು ಛತ್ರಪತಿ ಶಾಹು ಮಹಾರಾಜ್, ಕೋಲ್ಹಾಪುರ ಮಹಾರಾಜ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಯನ ಮಾಡ್ಲಿಕ್ಕೆ ಪುಣೆಯಲ್ಲಿ ಒಂದು ಮನೆಯಾಗಿದ್ರು. ಯಾವ ಮಹಾರಾಜರು ಅಂಬೇಡ್ಕರ್ ಅವ್ರ ಮನೆಗೆ ಹೋಗ್ತಾರೆ, मी विजयपूरमध्ये शिवाजी महाराज, महाराणा प्रताप यांच्यासह अनेक महान नेत्यांचे पुतळे उभारले असून अनेक रस्त्यांना थोर महापुरुषांची नावे दिली आहेत असेही त्यांनी सांगितले. राजशेखर हिरेमठ, KMM मराठी, बेळगाव.